ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ ವೇದಾಜಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಮ್ಮ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡ್ದಂಗೆ ಬ್ಯಾಚುಲರ್ಸ್ ಪಾರ್ಟಿ ಬೇರೆ ಆಯಿತು, ಮದುವೆ ಕೂಡ ಹತ್ತಿರ ಬರ್ತಾ ಇದೆ. ಬಟ್ಟೆ ಹಾಕಬೇಕಲ್ಲ, ಬಟ್ಟೆ ಹಾಕಾಗಿದೆ, ನಮ್ಮದೆಲ್ಲ ಸೀರೆ ರೆಡಿ ಇದೆ. ಆದರೆ ಬ್ಲೌಸ್ ಒಲೆ ಹಾಕಿಲ್ಲ, ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿಲ್ಲ. ಇವಾಗ ಹೋಗಿ ಸ್ಟಿಚಿಂಗಿಗೆ ಕೊಟ್ಟು ಬಂದು ಮತ್ತು ನೋಡೋಣ. ಪ್ಲ್ಯಾನ್ಸ್ ಇದೆ, ಇನ್ನೂ ಏನೇನೋ ಕೆಲಸಗಳಿದ್ದಾವೆ, ಅವು ಆಗುತ್ತಾ ಇವತ್ತು ಇಲ್ವಾ ನೋಡೋಣ. ಯಾಕಂದರೆ ಬಟ್ಟೆ ಅಂಗಡಿಗೆ ಹೋದ್ರೇನೆ, ಅಂದರೆ ಬೊಟಿಕ್ಗೆ ಹೋದ್ರೇನೆ ಅಲ್ಲೇ ಟೈಮ್ ಸ್ಪೆಂಡ್ ಆಗೋಗುತ್ತೆ. ಸ್ಟಿಚಿಂಗ್ ಮುಗಿಸ್ಕೊಂಡು ಇವಾಗ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾವು ಆಲ್ಮೋಸ್ಟ್ 2 hours ಆಯಿತು ಅನಿಸುತ್ತೆ. ಸ್ಟಿಚಿಂಗಲ್ಲೇ 2 hours ಹೋಯಿತು. ಎಷ್ಟು? ಓಕೆ, ಆ್ಯಸ್ ಯೂಶ್ವಲ್ ನಾವು ಬಂದರೆ ಒಬ್ವಿಯಸ್ಲಿ ಲೇಟ್ ಆಗ್ತಾ ಇರುತ್ತಲ್ಲ. ಡಿಸೈನ್ಸ್ ನೋಡೋದು, ಕಲರ್ ನೋಡೋದು, ಬ್ಲೌಸ್ ಮ್ಯಾಚ್ ಆಗುತ್ತಾ, ಬೇರೆ ಬಟ್ಟೆ ಎಕ್ಸ್ಟ್ರಾ ತೊಗೋಬೇಕಾ ಏನು ಅಂತ. ಸೊ ಹಾಗಾಗಿ ಆದರೂ ಹೋಗಿದ್ರೂ ಫೈನಲೈಸ್ ಆಗಿಲ್ಲ ನಂದು. ಇವಾಗ ಹೋಗಿ ಮನೇಲಿ ಒಂದಷ್ಟು ಡಿಸೈನ್ಸ್ ನಾನು ನೋಡಿ, ಮತ್ತು ಅದಕ್ಕೆ ಕ್ಲಾತ್ ಬೇರೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ಲೌಸ್ ಡಿಸೈನ್ ಬಿಕಾಸ್ ಫುಲ್ಲು ಬ್ರೊಕೈಡ್ ಇರೋದ್ರಿಂದ ಒಂದು ಪ್ಲೇನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಹೋಗಿ ಒಂದಿನ ತೊಗೊಂಬರ್ಬೇಕು. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಚಿಕ್ಕಪೇಟೆ ಅಥವಾ ಕಮರ್ಷಿಯಲ್ ಸ್ಟ್ರೀಟ್ ಹೋಗಿ ತೊಗೊಂಬರ್ಬೇಕು. ಲೆಟ್ಸ್ ಸಿ. ಎಲ್ಲ ಇವ್ರ ಮೇಲೇ ಡಿಪೆಂಡ್ ಆಗಿದೆ. ಇವ್ರು ನನ್ನನ್ನು ಚಿಕ್ಕಪೇಟೆ ಅಥವಾ ಕಮರ್ಷಿಯಲ್ ಸ್ಟ್ರೀಟ್ಗೆ 15 ದಿನದೊಳಗಡೆ ಕರ್ಕೊಂಡು ಹೋಗ್ಬೇಕು. 15 ದಿನದೊಳಗಡೆ ಕರ್ಕೊಂಡು ಹೋಗಿ ಬಂದರೆ ಅವರು ಕೂಡ ಬೇಗ ಕೊಡ್ಬೋದು. ಎಷ್ಟು ಕಿರ್ಚೋದು. ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಸ್ನ್ಯಾಕ್ಸ್ ಎಲ್ಲ ತಿಂದಾಯಿತು. ವಡಾಪಾವ್ ತಿಂದೆ, ಮೆಣಸಿನ್ಕಾಯಿ ಸ್ವಲ್ಪ ನಂಚ್ಕೊಂಡೆ. 2 bites ಆದಮೇಲೆ 3rd ಬೈಟ್ಗಂತೂ ಸಿಕ್ಕಾಪಟ್ಟೆ ಖಾರ ಆಗೋಯ್ತು. ಹಾಗೆಲ್ಲ ನನಗೆ ತಡ್ಕೊಳ್ಳೋಕ್ಕೆ ನೀರು ಬೇರೆ ಇಲ್ಲ. ಚಾಕ್ಲೇಟ್ ತೊಗೊಂಡು ಅರ್ಧ ಚಾಕ್ಲೇಟ್ ಕಂಪ್ಲೀಟ್ ಮಾಡಾದ್ಮೇಲೆ ಇವಾಗ ಸ್ವಲ್ಪ ಕೂಲ್ ಡೌನ್ ಆಗಿದೆ ನನ್ನ ನಾಲ್ಗೆ. ಯಾರೋ ವ್ಲಾಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ವ್ಲಾಗ್ ಮಾಡ್ತಾ ಇದ್ದೀನಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ ಹುಡುಗರು ವ್ಲಾಗ್ ಮಾಡ್ತವ್ರು ನೋಡು, ವ್ಲಾಗ್ ಮಾಡ್ತವ್ರು ನೋಡು ಅಂತ ಇನ್ನೊಂದು ಚಾಕ್ಲೇಟ್ ತಂದಿದ್ದಾರೆ. ಥ್ಯಾಂಕ್ ಯು. ಅದು ತೋರಿಸ್ಬೇಡ. ಥ್ಯಾಂಕ್ ಯು. ಏನು ತಿಂತಾ ಇರೋದು? ಏನು ತಿಂತಾ ಇರೋದು ಜೀವರ್ತ? ತೋರ್ಸ್ ಒಂಚೂರು. ಆಫೀಸ್ ಸಂಜು ಹೆಂಗ ಅನ್ಸ್ತು ನನ್ನ ಜೊತೆ ಬಂದು ಇವಾಗ ಸ್ಟಿಚಿಂಗ್ಗೆ? ಮಲಗ್ ಬಂದಿತ್ತು ಮನೆಗೆ. ಯಾಕೆ 3 hours ಸುಮ್ಮನೆ ನಿಂತ್ಕೊಂಡಿರೋದು? ಅಬ್ವಿಯಸ್ಲಿ ವೇಟ್ ಮಾಡಬೇಕಪ್ಪ, ಹೆಣ್ಮಕ್ಳದು ಅಂತಂದಮೇಲೆ. ಒಂದಿನ ಚಿಕ್ಕಪೇಟೆ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲಾದರೂ ಎಲ್ಲಿ ಹೋದರೆ ಅಲ್ಲಿ ಹೋಗಿ ನಂಗೆ ಒಂದು ಪ್ಲೇನ್ ಬಟ್ಟೆ ತೊಗೊಂಬಂದು ಕೊಡಬೇಕು. ಬ್ರೊಕೇಡ್ ಬಂದಿರೋದ್ರಿಂದ ವರ್ಕ್ ಮಾಡಿದ್ರೆ ಅದು ಎದ್ದು ಕಾಣಲ್ಲ, ಹಾಗಾಗಿ ಪ್ಲೇನ್ ಬಟ್ಟೆ ಮೇಲೇ ಅದೇ ಥರ. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಎಲ್ಲ ಸಾರೀಸ್ಗೂ ಯಾವುದೂ ನಾನು ತೊಗೊಂಡಿರೋ ಸಾರಿ ಬ್ಲೌಸ್ ಯಾವುದೂ ಆಗಿಲ್ಲ. ಎಲ್ಲ ಬೇರೆ ಬಟ್ಟೆ ತೊಗೊಂಬಂದೇ ಡಿಸೈನ್ ಮಾಡಿಸಿರೋದು. ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡಿಸ್ತಾರೆ ಅನಿಸುತ್ತೆ. ಬಟ್ ವೈ, ಏನಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ? ಹಂಗೆ ಮಾಡಬೇಡಿ. ಯಾರು ಸಾರಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಪ್ಲೀಸ್ ಪ್ಲೇನ್ ಇರಬೇಕು. ಪ್ಲೇನ್ ಇದ್ರೇ ನಾವು ವರ್ಕ್ ಮಾಡ್ಸೋಕ್ಕಾಗೋದು. ಏನಾದರೂ ಕಡಿಮೆ ರೇಂಜಲ್ಲಿದೆ ಸಾರೀಸ್ ಅಂತಂದರೆ ಓಕೆನಪ್ಪ, ಆ ಬ್ರೊಕೈಡಲ್ಲೇ ಬ್ಲೌಸ್ನ ಹೊಲಿಸ್ಬಿಡೋಣ ಅಂತ ಅನಿಸುತ್ತೆ. ಆದರೆ ತುಂಬ ಕಾಸ್ಟ್ಲಿ ಇರೋ ಸ್ಯಾರೀಸ್ನ ಚೆನ್ನಾಗೇ ವರ್ಕ್ ಮಾಡಬೇಕು ಅಂತ ಇರುತ್ತೆ ಅಲ್ವಾ. ಸೊ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ದಯಮಾಡಿ ಬ್ಲೌಸುಗಳನ್ನ ಪ್ಲೇನಾಗಿ ಕೊಡಿ, ಬ್ರೊಕೇಡ್ ಜಾಸ್ತಿ ಇಡಬೇಡಿ, ತುಂಬ ಡಿಸೈನ್ಸ್ ಅದರಲ್ಲೇ ಇಟ್ಟು ಕಳಿಸ್ಬಿಡಿ. ಸೊ ದಟ್ ಅದಕ್ಕೆ ಮತ್ತೆ ನಾವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಖರ್ಚು ಮಾಡಬೇಕಾಗತ್ತೆ. ಸೋಮವಾರದಿಂದ ಹಬ್ಬ ಜೋರು ನಮ್ಮ ಚನ್ನರಾಯಪಟ್ಟಣದಲ್ಲಿ. 7 ಜಾತ್ರೆ. ಸೊ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ವೀಕು ಊರಲ್ಲಿ ಜಾತ್ರೆ ಇದೆ, 7 ಜಾತ್ರೆ ಇದೆ. ಹಾಗಾಗಿ ಫುಲ್ ಊರು ತುಂಬ ಲೈಟ್ಗಳು, ಅದರಲ್ಲೂ ದಿನ್ನೂರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿವರೆಗೂ ಲೈಟಿಂಗ್ಸ್ ಹಾಕ್ಸಿದ್ದಾರೆ. ನಿದ್ದೆ ಎಲ್ಲ ಕಾಣ್ತಾ ಇದೆಯಲ್ಲ.
ಚನ್ನರಾಯಪಟ್ಟಣದಿಂದ ಸ್ಟಾರ್ಟ್. ಇದು ಗ್ರಾಮ ದೇವತೆ. ಈ ದೇವಸ್ಥಾನಕ್ಕೇನೆ 7 ಊರಿಂದ ಬಂದು ಜಾತ್ರೆ ಮಾಡ್ತಾರೆ. ದೀಪಗಳೆಲ್ಲ ತಗೊಂಬಂದು ಈ ಸತಿ ವಿಜೃಂಭಣೆಯಿಂದ ಆಗುತ್ತೆ. 7 ಊರೆಲ್ಲ ಸೇರಿ ಸುಮಾರು ವರ್ಷಗಳ ನಂತರ ಈ ಜಾತ್ರೆ ಮತ್ತೆ ಮರುಕಳಿಸ್ತಾ ಇದೆ. And then came the next day. ನಾವಿವಾಗ ಸ್ಟುಡಿಯೋಗೆ ಬಂದಿದ್ದೀವಿ ಅಲ್ಲಮ್ಮ. ಜುಡಿಯೋನಲ್ಲಿ ಆಫರ್ ನಡೀತಿದೆ ಅಂತೆ, ಅದಕ್ಕೆ ಮಗುಗೊಂದಷ್ಟು ಬಟ್ಟೆಗಳು ತೆಗೆಯೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮಗುಗೆ ಅಂತ ಬಂದಿದ್ದು, ಹಾಗೆ ನಂದು ನೋಡ್ತಾ ಇದ್ದೀನಿ. ನೋಡೋಣ, ನನಗೇನಾದರೂ ಇಷ್ಟ ಆದರೆ ತೊಗೊಳ್ತೀನಿ. ವರ್ತ್ ಅಂತ ಅನಿಸ್ಬೇಕು ಮೈನ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಒಂದು ಬಟ್ಟೆನೂ ಇಷ್ಟ ಆಗಲಿಲ್ಲ. ಕ್ವಾಲಿಟಿ ವೈಸು ಚೆನ್ನಾಗಿಲ್ಲ ಆ್ಯಂಡ್ ಪ್ರೈಸ್ ನೋಡಿದ್ರೆ ತುಂಬ ಜಾಸ್ತಿನೇ ಅನ್ನಿಸ್ತು ಆ ಕ್ವಾಲಿಟಿಗೆ. ಅದಕ್ಕೆ ನನಗೇನು ತೊಗೊಳ್ಬೇಕು ಅಂತಲೇ ಅನಿಸ್ಲಿಲ್ಲ. ಕ್ಯಾಶಿಯರ್ ಬರಬೇಕು ಈ ಕಡೆ. ನಾನು ನಿಂತ್ಕೊಂಡಿದ್ದೀನಿ, ಬಾ ಬಾ ತಪ್ಪಿಸ್ಕೊಂಡು ಓಡೋಗ್ತೀಯ. ನಿಂದೆ ಬಿಲ್ಲಿಂಗು ಕ್ಯಾನ್ಸಲ್ ಮಾಡಲಾ ಬೇಡ? ಲೈನಲ್ಲೇ ಇದ್ದೀನಿ ನಾನು. ಸ್ಟುಡಿಯೋನಲ್ಲೆಲ್ಲ ಮುಗೀತು, ಒಂದಷ್ಟು ಶಾಪಿಂಗ್ ಮಗುಗೆ ಮಾತ್ರ ತೊಗೊಂಡಿದ್ದೀವಿ. ಇವಾಗ ಹೊರಡೋಣ. ಯಾಕೆ ನಿನಗೆ ಬರೋಕ್ಕೆ ಇಷ್ಟ ಇಲ್ವಾ? ಬರೋಕ್ಕೆ ಇಷ್ಟ ಇಲ್ವೇನಾ? ಸರಿ ಬಾಯ್ ಜೀವನ್, ಬಾಯ್ ಬಾಯ್. ಈ ಸ್ಟುಡಿಯೋನಲ್ಲಿ ಬರೀ ಮಗುಗೆ ಮಾತ್ರ ತೊಗೊಂಬಂದ್ವಿ. ಒಂದಷ್ಟು ಬಟ್ಟೆ ಚೆನ್ನಾಗಿತ್ತು ಅನಿಸ್ತು ನೋಡೋದಕ್ಕೆ, ಹಾಗಾಗಿ ಅವನಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಂಬಂದ್ವಿ. ಇವ್ರಿಗೆ ನೋಡಿದೆ, ಬಟ್ ಇವ್ರಿಗೆ ಏನು ಅಂತ ಒಳ್ಳೆ ಬಟ್ಟೆ ಸೆಲೆಕ್ಟ್ ಆಗಲಿಲ್ಲ, ಚೆನ್ನಾಗಿರಲಿಲ್ಲ ಬಟ್ಟೆಗಳು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಾಗಾಗಿ ಬೇಡ ಅಂತ ಬಂದ್ವಿ. ನೆಕ್ಸ್ಟ್ ಎಲ್ಲಾದರೂ ನೋಡಬೇಕು. ಇನ್ನೂ ಅವ್ರಿಗೆ ಮದುವೆ ಬಟ್ಟೆಗಳು ಹಾಕೋದಿದೆ, ಹಾಗಾಗಿ ಅವಾಗ ಹೋದಾಗ ಅಲ್ಲೇ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಏನಾದರೂ ತಿನ್ನಬೇಕು ಅನಿಸ್ತು, ಒಂದು ಸ್ವಲ್ಪ ಏನೋ ತಗೊಂಡು ತಿಂದು ದೆನ್ ಮನೆಗೆ ಬಂದ್ವಿ. ಮನೆಗೆ ಬಂದು ಇಮಿಡಿಯೇಟಾಗಿ ಇವಾಗ ದೊಡ್ಡಬಳ್ಳಾಪುರ ಹೋಗ್ತಾಯಿದ್ವಿ. ಒಂದು 3 days ಅಲ್ಲೇ ಇರ್ತೀವಿ. ಈಗ ಏನಂದರೆ ಸೋಮವಾರ, ಮಂಗಳವಾರ, ಬುಧವಾರ ಚನ್ನರಾಯಪಟ್ಟಣದಲ್ಲಿ ಜಾತ್ರೆ ಇದೆ. ತುಂಬ ಜೋರಾಗಿ ನಡೀತಾ ಇದೆ. ಆ್ಯಸ್ ಯು ನೋ, ನಾನು ಮುಂಚೆನೇ ಹೇಳಿದ್ದೀನಿ, ನಾನು ದೊಡ್ಡಬಳ್ಳಾಪುರದಿಂದ ದೀಪತ್ತನ್ನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆದರೆ ಅದರಲ್ಲೂ ಹೇಗಿದೆ ಅಂದರೆ, ಎಷ್ಟು ಬ್ಯುಸಿ ಇದೆ ಅಂದರೆ, ತುಂಬ ಕಡೆ ಅವತ್ತಿನ ದಿನ ಜಾತ್ರೆ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲೂ ಮಾಡ್ತಾ ಇದ್ವಿ, ಚನ್ನರಾಯಪಟ್ಟಣದಲ್ಲೂ ಇದೆ ಅಲ್ವಾ. ಸೊ ದೊಡ್ಡಬಳ್ಳಾಪುರದಲ್ಲಿ ಅಲ್ಲಿ ಮಾಡ್ತಾರೆ ಯೂಶಲಿ ಜಾತ್ರೆ. ಆ್ಯಂಡ್ ವರ್ಷ ನಾವು ಮುತ್ಯಾಲಮ್ಮಗೆ ದೀಪ ಮಾಡ್ತೀವಿ. ಆ ಮುತ್ಯಾಲಮ್ಮಗೆ ಈ ಸತಿ ಮಾಡಿರಲಿಲ್ಲ. ಈ ಸತಿ ಒಂದಷ್ಟು ದೇವರುಗಳನ್ನ ತಂದು ಪೂಜಿಸ್ತಿದ್ದಾರೆ. ಹಾಗಾಗಿ ನಾವು ಇವಾಗಲೇ ಮಾಡ್ಬಿಡೋಣ, ನೆಕ್ಸ್ಟು ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಮುಂಚೆನೇ ಮುಗಿಸೋಣ ಅಂತ. ಅವತ್ತಿನ ದಿನ ನಾಳೆ ಹೋಗಿ ಗಂಡದೇವ್ರಗಳಿಗೆ ಬೆಳಕೊಂಬರ್ಬೇಕು ದೀಪ. ಮತ್ತು ಮಂಗಳವಾರ ಹೆಣ್ದೇವ್ರಗಳಿಗೆ ಹೋಗಿ ಬೆಳಗಬೇಕಾಗತ್ತೆ. ಸೊ ಮಂಗಳವಾರ ನಾನು ಬೆಳಗ್ಗೆ ಮುತ್ಯಾಲಮ್ಮಗೆ ದೊಡ್ಡಬಳ್ಳಾಪುರದಲ್ಲಿ ಮಾಡಿ, ಮತ್ತು ಮಧ್ಯಾಹ್ನ ಚನ್ನರಾಯಪಟ್ಟಣ ಬಂದು ಸಂಜೆ ಆಲ್ಮೋಸ್ಟ್ 4 or 6 o'clock ಸ್ಟಾರ್ಟ್ ಆಗುತ್ತಂತೆ. ಸೊ ಮಧ್ಯಾಹ್ನನೇ ಬಂದು ನಾನು, ಮಧ್ಯಾಹ್ನ ಅಥವಾ ಸಂಜೆ ಆಗುತ್ತೆ ಬರೋದಕ್ಕೆ. ಸಂಜೆ ಬಂದು ಮತ್ತೆ ಇಲ್ಲಿ ದೀಪಗಳು ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬುಧವಾರ ಬೆಂಗಳೂರಿಗೆ ಹೋಗಬೇಕು. ಬಿಕಾಸ್ ಸಂಜಯ್ ಒಬ್ಬರೇ ಇರ್ತಾರೆ. ನಂದಂತೂ ಇದು ಪ್ಲ್ಯಾನ್ಸು. ಸಂಜಯ್ದಂತೂ ಇನ್ನೂ ಕನ್ಫ್ಯೂಷನಲ್ಲಿದೆ. ಬಿಕಾಸ್ ಅವ್ರಿಗೆ ಆಫೀಸ್ಗೆ ಹೋಗಲೇಬೇಕು, ವರ್ಕ್ ಫ್ರಮ್ ಹೋಮ್ ಇಲ್ಲ. ಸೊ ವಿಲ್ ಸಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ತುಂಬ ಹೆಂಗಿದೆ ಅಂದರೆ ಫುಲ್ ಪ್ಯಾಕ್ಡ್ ಡೇಸ್. ಒಂದೊಂದ್ಸರಿ ಹೆಂಗೆ ಬರುತ್ತೆ ಅಂದರೆ ಫುಲ್ ಫ್ರೀ ಇರ್ತೀನಿ. ಬಂತು ಅಂದರೆ ಏನಾದರೂ ಕಾರ್ಯಕ್ರಮಗಳು ಕಂಟಿನ್ಯೂಸ್ ಆಗಿರುತ್ತೆ. ಕಂಟಿನ್ಯೂಸ್ ಅಂದರೆ ಒನ್ ಡೇ ಆದಮೇಲೆ ಇನ್ನೊಂದು ದಿನ ಇದ್ರೆ ಅದೊಂಥರ. ಆದರೆ ಇದು ಹೆಂಗಂದರೆ ಒಂದೇ ದಿನದಲ್ಲಿ 2-3 ಇರುತ್ತೆ. ಆ್ಯಂಡ್ ಅವತ್ತಿನ ದಿನನೇ, ಅವತ್ತು ಟ್ಯೂಸ್ಡೇನೇ ಭಾವಾಪುರದಲ್ಲಿ ಕೂಡ ಜಾತ್ರೆ ಇದೆ, ಅವರು ಕರೆದಿದ್ದಾರೆ. ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ, ಎಲ್ಲಿ ಮಾಡ್ತೀವಿ ಅಂತ. ಏನಾದರೂ ಒಂದು ಸ್ಕಿಪ್ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲಾದರೂ ಒಂದು ಸ್ಕಿಪ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ 3 ಕಡೆ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಮಧ್ಯಾಹ್ನವರೆಗೂ ಇಲ್ಲೇ ಆಗೋಗುತ್ತೆ, ಮಧ್ಯಾಹ್ನ ಮೇಲೆ ಅಲ್ಲಾಗುತ್ತೆ, ಯಾಕಂದರೆ ನೈಟೇ ಅಲ್ಲಿ ದೀಪಗಳು. ಸೊ ಮಿಡಲಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕೋ ಇವಾಗ ಅನ್ನಿಸ್ತಾ ಇದೆ ಟೈಮ್ ಆಗಲ್ಲ ಅಂತ. ದೊಡ್ಡಬಳ್ಳಾಪುರದಲ್ಲೂ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ. ಎಲ್ಲ ಕಡೆ ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ. ನಾಳೆ ತೋರಿಸ್ತೀನಿ ನಿಮಗೆ.
ಹೇ ಇಟ್ ಈಸ್ ಮಂಡೇ. ದೀಪಗಳೆಲ್ಲ ರೆಡಿ ಮಾಡಿಟ್ಟಿದ್ದೀವಿ ಗಂಡು ದೇವರುಗಳಿಗೆ, ಒಂದು ಆಂಜನೇಯಗೆ ಮತ್ತು ಗಣೇಶಗೆ ಆ್ಯಂಡ್ ಮನೆ ದೇವರಿಗೆ ಮನೆ ಹತ್ರನೇ ಬೆಳಗ್ತಾ ಇದ್ದೀವಿ. ನಾನು ಹೇಳಿದಂಗೆ ಇವತ್ತು ಗಂಡು ದೇವರುಗಳಿಗೆ ದೀಪ ಎತ್ಕೊಂಡು ಹೋಗೋದಿದೆ. ದೀಪಗಳನ್ನ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಗ್ರ್ಯಾಂಡಾಗಿ ರೆಡಿ ಮಾಡಬೇಕು ಅಂತಿತ್ತು, ಬಟ್ ಅದಕ್ಕೆ ಬೇಕಾಗಿರೋ ಐಟಮ್ಸ್ ನನಗೆ ಸಿಗಲಿಲ್ಲ. ಇಲ್ಲಿ ಹೋಗಿ ಸಿಟಿಗೆ ಹೋಗಿ ತೊಗೊಂಬಂದರೆ ಆಗುತ್ತೆ, ಬಟ್ ನಾನು ಹೋಗಿಲ್ಲ. ಸೊ ಎನಿವೇ ಯೂಶ್ವಲಿ ಗಂಡು ದೇವರುಗಳಿಗೆ ಸ್ವಲ್ಪ ಸಿಂಪಲಾಗಿ ಮಾಡ್ತಾರೆ. ನಾನು ಓಕೆ ಫೈನ್ ಸಿಂಪಲ್ಲಾಗಿ ಇರಲಿ ಅಂತ ಸಿಂಪಲ್ಲಾಗಿ ಮಾಡಿದ್ದೀನಿ. ನೋಡೋಣ ನಾಳೆ ಸಾಧ್ಯ ಆದರೆ ಹೋಗಿ ಏನಾದರೂ ತೊಗೊಂಬರೋಕ್ಕಾಗುತ್ತಾ ನೋಡ್ತೀನಿ. ಆ್ಯಂಡ್ ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಯೂಶ್ವಲಿ ಇಷ್ಟೊತ್ತಿಗೆ ಹೋಗಿ ದೀಪ ಬೆಳಕೊಂಬರ್ತಿದ್ರು ಅಮ್ಮ. ನಾನು ರೆಡಿ ಮಾಡ್ತೀನಿ ದೀಪಗಳು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿದೆ. ಸೊ ದೇವರುಗಳನ್ನ ತರೋದಕ್ಕೆ ಹೋಗಿದ್ದಾರೆ ಊರು ಜನ. ಆ್ಯಂಡ್ ಇವಾಗ ನಾನು ರೆಡಿಯಾಗಿ ಹೊರಡಬೇಕು. ಓಕೆ, ರೆಡಿ ಆದಮೇಲೆ ಸಿಗ್ತೀನಿ. ಆಲ್ರೆಡಿ ಟೈಮ್ ಆಗಿದೆ. ನಮ್ಮ ಸಾಹೇಬ ಬಂದಿದ್ದಾನೆ, ಅಮ್ಮ ರೆಡಿ ಆಗ್ತಿದ್ದಾಳೆ, ಎಲ್ಲೋ ಹೋಗ್ತಾಳೆ ಅಂತ ಡೌಟ್ ಬಂದಿದೆ ಅವನಿಗೆ, ಅದಕ್ಕೆ ನಾನು ಬಿಟ್ಟು ಹೋಗ್ತಾ ಇಲ್ಲ. ಐ ಆಮ್ ರೆಡಿ. ಇವಾಗ ದೀಪಗಳು ಎತ್ಕೊಂಡು ಹೊರಡೋದೆ. ಜೀವರ್ತನ ರೆಡಿ ಮಾಡಬೇಕು. ಅವನದೇನು ಶರ್ಟ್ ಇರುತ್ತೆ, ಒಬ್ವಿಯಸ್ಲಿ ಡೈಪರ್ ಹಾಕ್ಬಿಟ್ಟು ಒಂದು ಪ್ಯಾಂಟೋ ಚಡ್ಡಿನೋ ಹಾಕ್ಬಿಟ್ರೆ ಮುಗೀತು. ಓಕೆ, ಲೆಟ್ಸ್ ಗೋ. ದೀಪಗಳು ರೆಡಿ ಇದೆ, ಹೊರಡೋದೇ ಇದೆ. ಬಾಳೆಹಣ್ಣು ಇಸ್ಕೊಂಬಂದ್ಯಾ? ಸಾಲ್ದ 2 ತಿಂದಿದ್ದೀರಲ್ಲ ಇವತ್ತು, ಸಾಕು. ಸರಿ ಬಾ, ರೆಡಿ ಆಗು, ಬರೋಗಣ. ಬರಲ್ವಾ? ಮತ್ತಿಲ್ಲೇ ಇರ್ತೀವಿ ಮನೆ ಕಾವಲು? ಸರಿ ಬಾಯ್, ನಾವು ಹೋಗ್ತೀವಿ. ನಮ್ಮನೆಯ ದೀಪ ಕೊಟ್ಬಿಡ. ಮೂರು ದೇವರನ್ನ ಕೂರಿಸಿದ್ದಾರೆ. ನಾಳೆ ಈ ದೇವರುಗಳಿಗೆ ಬಂದು ದೀಪಾರತಿ ಬೆಳ್ಕೊಂಡು ಹೋಗಬೇಕು. ದೀಪಗಳು ರೆಡಿ ಆಗ್ತಾ ಇದ್ದಾವೆ. ಇವೆರಡೂ ನೆನ್ನೆ ಮಾಡಿದ್ದು, ಇದು ಇವತ್ತು ಮಾಡ್ತಾ ಇದೆ. ಅವೆರಡಕ್ಕೂ ಮತ್ತೆ ಮಾಡಬೇಕು. ನಾನೊಬ್ಬಳೇ ಮಾಡೋದಾಗಿದ್ದಿದ್ರೆ ಇಷ್ಟೊಂದು ಕ್ರಿಯೇಟಿವ್ ಆಗಿ ಬರ್ತಾ ಇರಲಿಲ್ಲ ಅನಿಸುತ್ತೆ. ಮಾಲಕ್ಕ ಖುಷಿಯಲ್ಲಿ ಕೂತ್ಕೊಂಡು ಒಂದಷ್ಟು ಐಡಿಯಾಸ್ ಎಲ್ಲ ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಕ್ಕೆ ಚೆನ್ನಾಗಿ ಬಂತು. ಇವಾಗ ಮನೆ ಹೆಣ್ಮಕ್ಳೆಲ್ಲ ದೀಪ ಮತ್ತು ಪೂಜೆ ಸಾಮಾನು ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ರಂಗೋಲಿ ಹಾಕ್ತಾ ಇದ್ದಾರೆ, ಬಿಕಾಸ್ ರಂಗೋಲಿ ಕಾಂಪಿಟೇಷನ್ ಇದೆ. ಮಂತ್ರ ಈ ಕಡೆ ತಿರುಗಿತು.
ಮಾಡೋಕ್ಕೂ ಟೈಮ್ ಆಗಲಿಲ್ಲ, ಅಷ್ಟು ಬ್ಯುಸಿ ಆಗೋಯ್ತು ಇವತ್ತಿನ ದಿನ. ಸೊ ದೀಪಗಳು ಬೆಳ್ಕೊಂಡು ಬಂದು ಮನೆಗೆ ನಾನ್ ವೆಜ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ದೆನ್ ನೆಂಟರುಗಳೆಲ್ಲ ಬಂದರು. ಇವಾಗ ತಂಬಿಟ್ಟೆಲ್ಲ ಏನು ಮಾಡಿತ್ತಲ್ವ, ಇವಾಗ ದೇವ್ರಿಗೆ ಚನ್ನಪಟ್ಟಣದಲ್ಲಿ ಹೋಗಿ ಬೆಳಗೋದಕ್ಕೆ ಇವಾಗ ರೆಡಿ ಮಾಡ್ಕೊಂಡು ಎಲ್ಲ ಎತ್ಕೊಂಡು ಇವಾಗ ಹೊರಟಿದ್ದೀನಿ. ಆಲ್ರೆಡಿ ನಾನು 3 ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಟೈಮ್ ಹಾಗೆ ಹೋಯಿತು. ಇವಾಗ 5 ಕಾಲ ಆಗಿದೆ. ಹೋಗಿ ಸ್ವಲ್ಪ ಇನ್ನೂ ಅದು ಇದು ರೆಡಿ ಮಾಡಿದೆ ದೀಪಕ್ಕೆ. ಆಲ್ಮೋಸ್ಟ್ ಅಲ್ಲೇನು ತಟ್ಟೆ ಮಾಡಿದ್ನು ಅದೇ ಇಡೋಣ ಅಂತಿದ್ದೀನಿ. ನನಗೆ ತುಂಬ ಐಡಿಯಾಸ್ ಇತ್ತು, ಅದು ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಬಟ್ ಐಟಮ್ಸ್ ಸಿಗಲಿಲ್ಲ ಅರ್ಜೆಂಟಾಗಿ. ಹಾಗಾಗಿ ಇರೋದ್ರಲ್ಲೇ ಏನು ಅವೈಲಬಿಲಿಟಿ ಇದೆಯೋ ಅದರಲ್ಲೇ ಮಾಡಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಬಟ್ ಟೆನಿಕೋಸ್ ದೀಪ ಬೆಳಗಬೇಕು ಅನ್ನೋದಿತ್ತು. ದೀಪ ಒಂದು ಬೆಳಗ್ತಿದ್ದೀನಿ. ಓಕೆ, ಹ್ಯಾಪನ್ಸ್ ಸಮ್ಟೈಮ್ಸ್. ಇವತ್ತು ಟೈಮ್ ಇದ್ದಿದ್ರೆ ಮಾಡ್ಬೋದಿತ್ತು, ಟೈಮ್ ಇಲ್ಲ. ಆ್ಯಂಡ್ ಐಟಮ್ಸ್ ಕೂಡ ಇಲ್ಲೆಲ್ಲೂ ಅಷ್ಟು ಸಿಗಲ್ಲ. ಪ್ಲಾನಿಂಗ್ ಇರಲಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಮಾಡಬೇಕು, ಎಷ್ಟು ಜೋರಾಗಿ ಮಾಡಬೇಕು, ಅಷ್ಟು ಜೋರಾಗಿ ಮಾಡಬೇಕು ಅಂತ. ಬಟ್ ಅದೇನು ಸಡನ್ನಾಗಿ ಓಕೆ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅನ್ನಿಸ್ತು. ಚೆನ್ನಾಗಿ ಮಾಡೋಣ ಅನ್ನೋದಕ್ಕೆ ಐಟಮ್ಸ್ ಇಲ್ಲ. ಸೊ ಮನೇಲಿ ಏನೇನಿತ್ತು ಅದರಲ್ಲೇನೇ ಸಿಂಪಲ್ಲಾಗಿ ಮಾಡಿದ್ದೀನಿ ಸದ್ಯಕ್ಕೆ. ದೇವನಹಳ್ಳಿಯಲ್ಲೂ ಇವತ್ತೇ ಜಾತ್ರೆ. ಎಲ್ಲ ಕಾಸ್ಟ್ ಜಾಸ್ತಿ ಆಗಿಬಿಡಿದೆ. ಬಾಳೆಹಣ್ಣು, ಹೂವು, ಹಣ್ಣು, ಹಂಪಲು ಎಲ್ಲ ಜಾಸ್ತಿ ಆಗಿಬಿಡಿದೆ. ಯಾಕಂದರೆ ಕೊನೆ ವಾರ ಅನಿಸುತ್ತೆ ಇದು. ನೆಕ್ಸ್ಟ್ ವಾರ ಅಮಾವಾಸ್ಯೆ ಬರೋದ್ರಿಂದ ಎಲ್ಲರೂ ಇವಾಗೇ ಮುಗಿಸಾಕ್ತಿದ್ದಾರೆ ಜಾತ್ರೆಗಳು ಎಲ್ಲನೂ. ಅದಕ್ಕೆ ಸಿಕ್ಕಾಪಟ್ಟೆ ಕೇಳೋಕ್ಕಾಗಲ್ಲ, ಆ ರೇಟುಗಳಿದೆ ಎಲ್ಲನೂ. ಪೂಜೆ ಸಾಮಾನು ಬೇಕಿತ್ತು, ಇವಾಗ ಹೋಗಿ ತೊಗೊಂಡು ಹೊರಟಿದ್ದೀವಿ. ಎಂಟ್ರಾದ್ವಿ, ರೆಡಿ ಆಗಿದೆ ದೇವಸ್ಥಾನ. ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಆಲ್ರೆಡಿ ಇದೆ. ಇಲ್ಲಿ ಕೆಂಡ ಹಾಕಿದ್ದಾರೆ. ಈ ಕೆಂಡ ಹಾಕಿ ಆ ನಂತರ ದೇವ್ರಿಗೆ ದೀಪಗಳ ಹಾರತಿಗಳು ಇಲ್ಲಿ ಕೂರಿಸಿದ್ದಾರೆ ದೇವ್ರುಗಳನ್ನ. ಏನು ದೇವ್ರುಗಳ ಗೊತ್ತಿಲ್ಲ. ಸೊ ದೀಪಗಳು ಆಲ್ರೆಡಿ ಹೊರಡಿಸ್ತಾ ಇದ್ದಾರೆ ಅನ್ಸುತ್ತೆ ಊರಲ್ಲಿ. ಟೈಮ್ ಆಗಿದೆ, 6 ಗಂಟೆ ಆಗಿದೆ ಅಲ್ಲ. ಸೊ ಚೆನ್ನಾಗಿದೆ, ನೋಡೋಣ ಎಷ್ಟು. ಆಗ ತಮಟೆ ಸೌಂಡ್ ಸ್ಟಾರ್ಟ್ ಆಯಿತು. ತಮಟೆ ಅಲ್ಲ, ಪಟಾಕಿ ಅದು. ದೀಪಗಳು ಆಲ್ರೆಡಿ ಹೊರಟಿದೆ ನಮ್ಮ ಮನೆ ಮುಂದೆ, ತೋರಿಸ್ತೀನಿ. ಈ ಕಡೆ ಹೊರಡಿಸ್ತಾ ಇದ್ದಾರೆ, ಆ ಕಡೆ ಹೋಗಲ್ಲ, ಆ ಕಡೆಯಿಂದ ಹೋಗಲ್ಲ, ಆ ಕಡೆಯಿಂದ ಒಂದಿದ್ಯಾ? ಈ ಸರಿ ವ್ಯವಸ್ಥೆ ಚೆನ್ನಾಗಿದೆ ಅನ್ನಿಸುತ್ತೆ. ಒಂದೊಂದು ಬೀದಿಗೂ ಒಂದು 4 ಬೀದಿಗೆ ಒಂದೊಂದು ಡೋಲು ಸೆಟ್ನ ಕರೆಸಿದ್ದಾರೆ. ಹಾಗಾಗಿ ಸೊ ತುಂಬ ವೇಟಿಂಗ್ ಇಲ್ಲ, ಬೇಗ ಬೇಗ ಮುಗ್ದೋಗುತ್ತೆ. ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಊರಲ್ಲಿ ಮಾತ್ರ ಜಾತ್ರೆ ಆಗಿತ್ತು. ಆವಾಗ ಒಂದೇ ಡೋಲವರು ಈ ಕಡೆ, ಇನ್ನೊಂದು ಡೋಲ್ ಮೇಲೆ ಕಡೆ. ಸೊ ಎಲ್ಲರೂ ಹೊಡ್ಸ್ಕೊಂಬರೋ ಅಷ್ಟರಲ್ಲಿ ತುಂಬ ಗಂಟೆಗಟ್ಟಲೆ ವೆಯ್ಟ್ ಮಾಡಿದ್ವಿ. ಬಟ್ ಈ ಸತಿ ಇಲ್ಲ, ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. 700 ಜನ ಬರಬೇಕಲ್ಲ. ಸೊ 700 ಜನ ಬರಬೇಕು ಅಂದರೆ ಎಲ್ಲರನ್ನೂ ಒಂದು ಹತ್ರ ಕೂಡಿಸ್ತಾರೆ, ಅದು ಬಸ್ ಸ್ಟಾಪಲ್ಲಿ. ಸೊ ಅವ್ರವ್ರ ಕಡೆಯಿಂದ ಇಲ್ಲಿಂದ ಬಟ್ ಎಲ್ಲರೂ ಜಾಯ್ನ್ ಆಗಿ ಎಲ್ಲ ಒಂದುಗೂಡಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಯಾವುದು ಏರುಪೇರು ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಐ ಆಮ್ ರೆಡಿ. ಈಗ ದೀಪನೂ ರೆಡಿಯಾಗಿ ನಾನು ರೆಡಿಯಾಗಿದ್ದೀನಿ. ಆಲ್ರೆಡಿ ದೀಪಗಳು ಎಲ್ಲ ಊರಿಂದ ಬಂದಿರಬಹುದು ಅನಿಸುತ್ತೆ. ಇನ್ನೂ ಕಾಲ್ ಮಾಡಿಲ್ಲ, ಕಾಲ್ ಮಾಡಿ ಕೇಳಬೇಕು. ಇವಾಗ ರೆಡಿಯಾಗಿದ್ದೀನಿ. ಐ ಥಿಂಕ್ 8 ಗಂಟೆ ಆಗೋಗಿದೆ ಆಲ್ರೆಡಿ. ಸೊ ಇಲ್ಲಿ ಮೇಯ್ನ್ ದೇವ್ರ ಹತ್ರ ಇನ್ನೂ ಬಂದಿಲ್ಲ. ಮೇ ಬಿ ಬಸ್ ಸ್ಟಾಪಲ್ಲಿ ಎಲ್ಲರೂ ಸೇರಿರ್ತಾರೆ ಅನಿಸುತ್ತೆ. ವಿಲ್ ಸಿ, ಕಾಲ್ ಮಾಡಿ ಕೇಳಿ ಎಲ್ಲಿದ್ದಾರೆ ಅಂತ, ಅಲ್ಲಿ ಹೋಗೋಣ. ಇನ್ನೂ ಅದಕ್ಕೆ ಮುಂಚೆ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡ್ಸೋಕ್ಕೂ ನಾನೇ ಹೋಗಬೇಕು. ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನು ಮ್ಯಾನೇಜ್ ಮಾಡ್ತೀನಿ ಅಂತ. ಮಗು ಬೇರೆ ಇರ್ತಾನೆ, ಅಮ್ಮ ಕೈಗೆ ಕೊಟ್ಟಿರ್ತೀನಿ ಮಗುನ. ಬಟ್ ಸೀರಿಯಸ್ಲಿ ಗೊತ್ತಿಲ್ಲ. ದೀಪ ಎತ್ಕೋಬೇಕು, ಪೂಜೆ ಸಾಮಾನು ಎತ್ಕೋಬೇಕು, ಎಷ್ಟೆಷ್ಟೆಲ್ಲ ಒಟ್ಟಿಗೆ. ಅದು ಏನೇನು ಎತ್ಕೋತೀನಿ, ಅದು ಹೆಂಗೆ ಹೋಗ್ತೀನಿ, ಅದು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಏನೂ ಗೊತ್ತಿಲ್ಲ. ಅಣ್ಣ ಅಪ್ಪ ಎಲ್ಲ ದೇವಸ್ಥಾನದ ಹತ್ರ ಹೋಗಿದ್ದಾರೆ. ಸೊ ಸಂಜೆ ಕೂಡ ಇವಾಗ ಹೊರಡ್ತಾ ಇದ್ದಾರೆ. ಬಿಕಾಸ್ ನಾಳೆ ಅವ್ರಿಗೆ ಕೆಲಸ ಇರೋದ್ರಿಂದ ಇವತ್ತೇ ಹೋಗಬೇಕು. ಹಾಗಾಗಿ ಯಾರೂ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ ರೈಟ್ ನಾವು. ಹೋಗೋಣ, ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಮಾಡಿಸೋಣ. ಮಾಡಿಸ್ಲೇಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಹಾಗೇ ಆಗುತ್ತೆ, ಹೇಗೋ ಆಗುತ್ತೆ ಅಷ್ಟೇ. ಇದು ಸೇಫರ್ ಸೈಡ್ಗೆ ಇರಲಿ ಅಂತ ತೊಗೊಂಬಂದಿದ್ದೆ ಅರ್ಜೆಂಟ್. ಸೊ ಬರ್ತಾ ಒಂದು ಸ್ವಲ್ಪ ಸುಗಂಧರಾಜ ತೊಗೊಂಡು ರೆಡಿ ಮಾಡೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಬಟ್ ಮನೆ ಹತ್ರ ಹೇಗೂ ವೀಳ್ಯದೆಲೆಗಳಿತ್ತು, ವೀಳ್ಯದೆಲೆಯಿಂದ ಅಲಂಕಾರ ಮಾಡೋಣ ಅಂತ ವೀಳ್ಯದೆಲೆ ಅಲಂಕಾರ ಮಾಡಿದ್ದೀವಿ. ನಿನ್ನೆ ರಾತ್ರಿ ನಾನು ಅಮ್ಮ ಸೇರಿ ತಂಬಿಟ್ಟು ಮಾಡಿಟ್ಟಿದ್ವಿ. ಹಾಗಾಗಿ ಇವಾಗ ಇಲ್ಲಿ ಬಂದು ಸ್ವಲ್ಪ ಅಲಂಕಾರ ಮಾಡೋದಿತ್ತು, ಮಾಡಿ ಇವಾಗ ತೊಗೊಂಡು ಹೋಗೋದು. ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ.
ನಮ್ಮೂರಲ್ಲಿ ಆಗೋದೇ ತುಂಬ ವರ್ಷಕ್ಕೊಂದ್ಸತಿ. ಐ ಥಿಂಕ್ ನಾನು 10th ಆಗಿದ್ದಿದ್ದು ಏಳೂರು ಜಾತ್ರೆ. ನೆಕ್ಸ್ಟ್ ಆಗ್ತಾ ಇರೋದೇ ಇವಾಗ. ನನಗೆ ಅಷ್ಟು ನೆನಪೇ ಇಲ್ಲ. ನನ್ನ ಜಾತ್ರೆಗೆ ದೀಪ ತೊಗೊಂಡು ಹೋಗಿರೋದು ನೆನಪಿದೆ, ಪ್ರಿಪ್ರೇಷನ್ ಮಾಡ್ತಾ ಇದ್ದಿದ್ದು ನೆನಪಿದೆ, ಬಿಟ್ಟರೆ ಬೇರೆ ಇನ್ನೇನು ಅಷ್ಟು ನೆನಪಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ. ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಸಂಜಯ್ ಬರ್ತೀನಿ ಅದ್ರ ಜೊತೆಲಿ. ಸಂಜಯ್ ಜೊತೆಲಿ ಬರ್ತಾ ಇದ್ದಾರೆ. ಪೂಜೆ ಮುಗಿಸ್ಕೊಂಡು ಬಂದಾದ್ಮೇಲೆ ದೀಪಗಳು ತೊಗೊಂಡೋಗೋಣ ಅಂತಿದ್ದೀನಿ. ಯಾಕಂದರೆ ಇಲ್ಲಾಂದರೆ ತುಂಬ ಜನ ಇರ್ತೈತೆ. ಆ ಜನಗಳ ಮಧ್ಯೆ ನಾನು ಪೂಜೆ ಮಾಡ್ಸೋಕ್ಕಾಗಲ್ಲ, ಕ್ಲಾರಿಟಿ ಇಲ್ಲ. ಬಿಕಾಸ್ ಆ ಕಡೆ ಈ ಕಡೆ ಎಲ್ಲ ಲೈಟ್ಗಳು ಜಿಗ ಕಲರ್ ಲೈಟ್ಸ್ ಬೇರೆ ಎಲ್ಲ. ಓಕೆ, ತೋರಿಸ್ತೀನಿ. ದೇವ್ರು ಬರ್ತಾಯಿದೆ ಯಾವುದೋ ಊರಿಗೆ. ದೇವಸ್ಥಾನದೊಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಪೂಜೆಗೆ ತೊಗೊಂಡೋಗಿದ್ದು ಕೂಡ ಸ್ಟಾಪ್ ಮಾಡಿದ್ರು ಪೂಜೆ ಮಾಡ್ಕೊಡೋಕ್ಕೆ. ನೆಕ್ಸ್ಟ್ ಡೇ ಬರೋಣ ಮಾಡಿಟ್ಟಿರ್ತೀನಿ ಅಂತ ಹೇಳಿದ್ರು ಐನೂರು. ಸೊ ಇವಾಗ ಹೊರಟ್ಬಿಡೋಣ, ದೀಪ ಎತ್ಕೊಂಬರೋಣ. ಹಾಂ, ಓಕೆ. ಅಂತ ಸರ್ಕಸ್ ಆಗಿದೆ ಅಂದರೆ ಬಸ್ ಸ್ಟಾಪಲ್ಲಿ ಒಂದು ದೀಪ ಮಾಡಬೇಕು. ಸೊ ನಾನು ಹೋಗಿದ್ದು ಲೇಟ್ ಅಲ್ಲ, ಸೊ ಇವಾಗ ಹೋಗ್ತಾ ಇದ್ದೀನಿ. ನಾನು ಒಬ್ಳೇನಾ, ನಾನು ಎಲ್ಲಿದ್ರೆ ನನ್ನ ಮಗ ಅಲ್ಲೇ ಇರಬೇಕು ಅಂತಾನೆ. ಹಾಗಾಗಿ ನಾನು ಒಬ್ಬಳನ್ನೇ ಕಳ್ಸಕ್ಕೆ ರೆಡಿ ಇಲ್ಲ ಯಾರೂ. ಸೊ ಇವಾಗ ದೀಪ ಎತ್ಕೊಂಡು ಹೋಗ್ತಾ ಇದ್ವಿ. ಇದ್ದಿದ್ದ ಪ್ಲಾನೇ ಒಂದು, ಆಗ್ತಾ ಇರೋದೇ ಒಂದು. ಇದು ಸಪ್ಲಮ್ಮ ಬೆಳಕೊಂಡು ಇವಾಗ ಹೊರಟಿದ್ದೀನಿ. ಮನೆ ಹತ್ರ ಸಂಜೆ ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ದೀಪ ಎತ್ಕೊಂಡು ಸಲಪ್ರಮ್ಮ ಗುಡಿಗೆ ಹೋಗ್ತೀನಿ. ಸಂಜೆ ಇವಾಗ ನಮ್ಮನ್ನು ಮನೆ ಹತ್ರ ಬಿಟ್ಟು ಅವರು ಹೊರಡ್ತಾರೆ. ನಾನು ಮತ್ತೆ ದೀಪಗಳು ಎತ್ಕೊಂಡು ದೇವಸ್ಥಾನ ಹತ್ರ ಹೋಗಬೇಕು. ಹೋಗಿ ಅಲ್ಲಿ ಬೆಳಕೊಂಡು ಬರೋಣ. ವಿಡಿಯೋ ಮಾಡಬೇಕು, ತುಂಬ ಜನ ಬಂದಿರ್ತಾರೆ, ತುಂಬ ದೀಪಗಳೆಲ್ಲ ನೋಡಬೇಕು ಅನ್ನೋ ಆಸೆ ಇತ್ತು. ಬಟ್ ದೀಪಗಳು ಬೆಳಗಬೇಕಲ್ಲ, ಆ ಖುಷಿಯಲ್ಲಿ ಜೊತೆಲಿ ನಮ್ಮ ರಾಯರು ಇರ್ತಾರೆ, ಇವ್ರನ್ನ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಹಂಗಾಗಿ ಸ್ವಲ್ಪ ಲೇಟಾಗೆ ಹೋಗೋ ಹಂಗಾಗಿದೆ. ಸಪ್ಲಮ್ಮಾದೇವಿ, ಮುನೇಶ್ವರ ಸ್ವಾಮಿ, ಇದು ಚೌಡೇಶ್ವರಿ, ಅದು ಗಂಗಮ್ಮ, ಸಲ್ಲಾಪುರಮ್ಮ, ಬಂಡಿ ಮಂಕಳಮ್ಮ, ಕರಗದಮ್ಮ, ಎಲ್ಲಮ್ಮ. ಒಂದೂರು ಮಾತ್ರ 11:30 ಬಂದರು. ಲಾಸ್ಟಲ್ಲಿ ಬಂದಿದ್ದು ಇವರೇನೆ. ಇವರು ಅವ್ರ ಊರಲ್ಲಿ ಏನೋ ಬೇಗನೆ ಹೊರಡ್ಸಿದ್ದಾರೆ. ಬಟ್ ಅಲ್ಲಿಂದ ಬರ್ತಾ ಕುಣ್ಕೊಂಡು ಡೋಲ್ ಬಾರಿಸ್ಕೊಂಡು ತುಂಬ ಚೆನ್ನಾಗಿ ಬಂದಿದ್ದಾರೆ. ಹಾಗಾಗಿ ಲೇಟ್ ಆಯಿತು. ನಲವತ್ತೆಂಟು ದಿನಗಳ ಹಿಂದೆ ಗ್ರಾಮ ದೇವತೆಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು. ಹಾಗಾಗಿ 48 ದಿನಗಳ ನಂತರ ಜಾತ್ರೆ ಮಾಡಬೇಕು ಅಂತ ಕೂಡ ಹೇಳಿದರು. ಹಾಗಾಗಿ ಜಾತ್ರೆ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತ ಮನೆ ಹತ್ರ ಲಡ್ಡು ಮಾಡಿಸ್ತಾ ಇದ್ರು. ವಿಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಫಸ್ಟಿಂದ ಮೇಕಿಂಗ್ ವಿಡಿಯೋನೇ ಮಾಡ್ಬೋದಾಗಿತ್ತಲ್ಲ, ಇವಾಗ ಮಾಡ್ತಾ ಇದೆಯಲ್ಲಮ್ಮ ಅಂದರು. ಆ್ಯಕ್ಚುಲಿ ನಾನು ಅವ್ರ ಮೇಕಿಂಗ್ ಅಂದರೆ ರೆಸಿಪಿ ಮಾಡುವಾಗ ನಾನು ಮನೆಗೆ ಬಂದಿದ್ದು, ಹಾಗಾಗಿ ನಂಗೆ ಮಾಡ್ಕೊಳಕ್ಕಾಗಿಲ್ಲ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಖತ್ ಫಾಸ್ಟಾಗಿ ಮಾಡಿದ್ರು. ಅರೌಂಡ್ 2000-3000 ಲಡ್ಡುಗಳನ್ನ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಮಾಡಿದ್ರು. ತುಂಬ ದಿನ ಆದ್ಮೇಲೆ ಈ ಥರ ಆಡ್ತಾ ಇದ್ದಾನೆ. ಖುಷಿಯಾಗಿದೆ. ಇಷ್ಟೊತ್ತು ಡಲ್ ಆಗಿದ್ದ, ಇವಾಗ ಆಟ ಆಡೋಕೆ ಬಿಟ್ಮೇಲೆ ಫುಲ್ ಖುಷಿ ಆಗೋಗ್ಬಿಟ್ಟಿದೆ ಅಲ್ಲ ಬಂಗಾರಿ? ಹಾಂ, ಎತ್ಕೋಬೇಕಾ? ಹಾಯ್ ಮಾಡಿ. ವಾಸ್ತು
ಹೋದ್ರನಾ ನಾಳೆಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ನಾಳೆ ಜೋರಾಗಿರುತ್ತೆ.